ಬದಲಾಗುತ್ತೆ. ಅದೀಗ ಪೆನ್ಸಿಲ್ ರಿವಲ್ಯೂಷನ್ ಇನ್ ಆನ್ ಅಂಡರ್ ಬಲ ಎಡ ಕಲ್ತಿರ್ತಾರೆ. ಐ ಆಸ್ ಇನ್ ಸಿಟ್ ಲಿಟ್ ಈ ತರ ಈ ಸೌಂಡ್ ಬರೋದನ್ನ ಅವ್ರು ಕಲ್ತಿರ್ತಾರೆ. ಅದೇ ವರ್ಡ್ಸ್ ಅನ್ನು ಒಂದ್ಸಲ ರಿವೈಸ್ ಮಾಡೋದು. ಇದು 66 ಸೌಂಡ್ ಆಫ್ ಯು ಆಸ್ ಯು ಸ್ಟಾರ್ಟ್ ವಿತ್ ಇ ಮಿಡ್ ಕಾನ್ಸನೆಂಟ್ ಬರ್ತದೆ. ಸೌಂಡ್ ಆಫ್ ಯು ಆಸ್ ಇ ಡಬ್ಲ್ಯೂ ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ವಿತ್ ಪಿಕ್ಚರ್ ಇದೆ. ಸೇ ಲೆಟ್ us now learn words with long view sound. One black dog and two little puppies. One black dog and two little puppies. One black dog and two little puppies. ಪ್ರಶ್ನೆಗಳಿಗೆ ಅಂಕಗಳನ್ನು ಪಡೆಯಲಿಕ್ಕೂ ಸಾಧ್ಯ ಆಗಿದೆ. ನಾವು ಎಷ್ಟೇ ಹಾರ್ಡ್ ಆಗಿ ವರ್ಕ್ ಮಾಡಿದ್ರು ಕೂಡ ಈಗಿನ ಕಾಲದಲ್ಲಿ ಯಾವಾಗಲೂ ಕೂಡ ನಾವು ಸ್ಮಾರ್ಟ್ ಆಗಿ ವರ್ಕ್ ಮಾಡಿದ್ರೆ ಹೆಚ್ಚು ಯಶಸ್ಸನ್ನು ಕಾಣಬಹುದು ಅಂತ ಹೇಳ್ತಾ ಇಂದಿನ ಗಣಿತ ಅವಧಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಬಗ್ಗೆ ಮತ್ತು ಪ್ರಗತಿ ನೋಟ ಮತ್ತು ಕಟ್ಟೆ ಇತ್ಯಾದಿಗಳ ಬಗ್ಗೆ ನಾನು ನಿಮ್ಮ ಜೊತೆ ಚರ್ಚಿಸುತ್ತಿದ್ದೇನೆ. ಅನೇಕ ವಿಷಯಗಳು ಕೂಡ ಈಗ ಚರ್ಚೆ ಆಗಲಿ. ಏನಂತಂದ್ರೆ ಇಲ್ಲಿ ನೀವು ಕಂಡುಕೊಂಡಂತಹ ಸಮಸ್ಯೆಗಳು ಜೊತೆಗೆ ಆ ಸಮಸ್ಯೆಗಳಿಗೆ ನಿಮ್ಮಲ್ಲಿ ಎಷ್ಟೋ ಜನ ಉತ್ತಮ ಪರಿಹಾರವನ್ನು ಕೂಡ ಕಂಡುಕೊಂಡಿರ್ತೀರಿ. ಆ ಒಂದು ಪರಿಹಾರ ನಮ್ಮ ಜೊತೆ ಶೇರ್ ಆಗಲಿ, ನಿಮಗೂ ಅನುಕೂಲ ನಮಗೂ ಅನುಕೂಲ ಅನ್ನುವಂಥ ಭಾವನೆಯೊಂದಿಗೆ ಈಗ ನಾವು 2ನೇ ತರಗತಿಯ ಒಂದು ಕನ್ನಡ ಇದನ್ನ ವಿಷಯವನ್ನ ನೋಡೋಣ. ಕರೆಂಟ್ ಸ್ವಲ್ಪ ಸಮಸ್ಯೆ ಆಗಿದ್ರಿಂದ ಅದರಲ್ಲಿ ನಮಸ್ಕಾರ. ಸದಾ ಜ್ಞಾನದಾಹಿಗಳಾದ ಶಿಕ್ಷಕರಿಗೆ ಕಲಿಕಾ ಪ್ರಕ್ರಿಯೆಯಲ್ಲಿ ಹೊಸತನ ಬೇಕೆಂಬ ಹಂಬಲ ಇದ್ದೇ ಇರುತ್ತದೆ. ನಲಿಕಲಿ ಪುನಶ್ಚೇತನ ತರಬೇತಿಯ 3ನೇ ದಿನದಂದು ಎಲ್ಲ ಶಿಬಿರಾರ್ಥಿಗಳು ENK ಲೆವೆಲ್ 2ನ ವರ್ಡ್ ಫ್ಯಾಮಿಲೀಸ್, ಬ್ಲೆಂಡ್ಸ್ ವರ್ಡ್ಸ್ ಹಾಗೂ ಡಯಾಗ್ರಾಫ್ಗಳ ಬಗ್ಗೆ ಸ್ಥೂಲವಾಗಿ ಗುಂಪಿನಲ್ಲಿ ಚರ್ಚಿಸುತ್ತಾ ಅದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿದೆವು. ಹಾಗೂ ಲೆವೆಲ್ 3ಯ ENK ಲೆವೆಲ್ 3ಯ ಕಲಿಕಾ ಏಣಿ, ಕಲಿಕಾ ಫಲಗಳು ಮತ್ತು ಕಾರ್ಡುಗಳ ಬಗ್ಗೆ ಸ್ಥೂಲವಾಗಿ ಚರ್ಚಿಸುತ್ತಾ ಅದರ ಬಗ್ಗೆ ಇರುವಂತಹ ಗೊಂದಲಗಳನ್ನು ನಿವಾರಿಸಿಕೊಂಡು ನಮ್ಮ ಕಲಿಕಾ ತರಗತಿಯಲ್ಲಿ ಕಲಿಕಾ ಪ್ರಕ್ರಿಯೆಯಲ್ಲಿ ಹೇಗೆ ತೊಡಗಿಸಿಕೊಳ್ಳಬೇಕೆಂಬುದನ್ನು ಚರ್ಚಿಸುತ್ತಾ ನಮ್ಮಲ್ಲಿ ಕೆಲವೊಂದಷ್ಟು ಮಾಹಿತಿಗಳನ್ನು ಹಾಗೂ ಗೊಂದಲಗಳನ್ನು ನಿವಾರಿಸಿಕೊಂಡೆವು. ಹಾಗೆ TPR ಆಕ್ಟಿವಿಟಿಗಳಾದಂತಹ ಟೀ ತಯಾರಿಕೆ, ಚಪಾತಿ ತಯಾರಿಕೆಯನ್ನು ಅತಿ ಉತ್ಸಾಹದಿಂದ ಎಲ್ಲ ಶಿಕ್ಷಕರು ಅದರಲ್ಲಿ ಪಾಲ್ಗೊಳ್ಳುತ್ತಾ ಅದನ್ನು ಕೂಡ ನಾವು ನಿರ್ವಹಿಸಿದೆವು. ಮಧ್ಯಾಹ್ನದ ಅವಧಿಯಲ್ಲಿ ಗಣಿತ ವಿಷಯದಲ್ಲಿ ಗಣಿತದ ತಟ್ಟೆಗಳು, ಲೋಗೋ ಹಾಗೂ ಕಲಿಕಾ ಫಲಗಳ ಬಗ್ಗೆ ಚರ್ಚಿಸಿ ಅದರ ಬಗ್ಗೆ ಮಾಹಿತಿಗಳನ್ನು ನಾವು ಪಡೆದುಕೊಂಡೆವು. ಹಾಗೆ ಕನ್ನಡ ವಿಷಯದಲ್ಲಿ ಇರುವಂತಹ ಕಲಿಕಾ ಫಲಗಳ ಬಗ್ಗೆ ಚರ್ಚಿಸುತ್ತಾ ಇತ್ತೀಚೆಗೆ ಆಗಿರುವಂತಹ ಕಲಿಕಾ ಬದಲಾವಣೆಗಳನ್ನು ಕೂಡ ನಾವು ಅದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಅತಿ ಸಂತೋಷದಿಂದ 3ನೇ ದಿನದ ತರಬೇತಿಯನ್ನು ಮುಗಿಸಿದೆವು. ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಮತಿ ಪ್ರತಿಭಾ ಕರ್ಕಿಕ್ಕರ್, ಶ್ರೀಮತಿ ಸಾವಿತ್ರಿ ಹೆಗಡೆ ಹಾಗೂ ಶ್ರೀಮತಿ ಗಾಯತ್ರಿ ಅಂಬಿಗ ಮತ್ತು ಸರೋಜಾ ಮೊಗೇರ್ ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಧನ್ಯವಾದಗಳು. ಸುಪ್ರಭಾತ. ತ್ರಾಸವಿಲ್ಲದ ಪ್ರಾಸಪದಗಳ ಪೋಣಿಸಿ ನಿರೂಪಣೆ ಶ್ರೀಮತಿ ಇಂದೂಮತಿಯವರ ಪದಗಳ ಮಾಗಿಸಿ ಶ್ರೀಮತಿ ಸಾವಿತ್ರಿಯವರ ವಿಘ್ನ ನಿವಾರಕನ ಪ್ರಾರ್ಥನೆ ಶ್ರೀ ವಿನಾಯಕ ಅಂಬಿಗರ ಬತ್ತಿದ ಸರೋವರದ ಚಿಂತನೆ
ಪೂರ್ವ ದಿನದ ವರದಿ ವಾಚನ ಶ್ರೀಮತಿ ಪ್ರೇಮಾರ ಕಂಠದಿ ಶ್ರೀ ರಾಘವೇಂದ್ರರ ಮೆದುಳಿಗೆ ಕಸರತ್ತು ಕಥಾ ಹಂದರದಿ ಪ್ರಥಮ ಅವಧಿಯ ಪ್ರತಿಭಾರ ಲೆವೆಲ್ 2 ENK ಪುರಿ ಬಾಜಿ ಬಿಸಿ ಕಷಾಯ ಸಾಗಿತ್ತು ಉದರಕ್ಕೆ ಪಂಚಗುಂಪುಗಳ ಪಂಚ ಸೆಗ್ಮೆಂಟು ಹೊಸ ವರ್ಷಕ್ಕೆ ಸ್ವೀಟು ಪೆಪ್ಪರ್ಮೆಂಟು ಮೂರ್ತದಿಂದ ಅಮೂರ್ತದೆಡೆಗೆ ಕಲಿಕೆಯ ಪಯಣ TPR ಆಕ್ಟಿವಿಟಿಯಲ್ಲಿ ಶ್ರೀ ಸಾವಿತ್ರಿಯರ ಹೂರಣ ಶ್ರೀಮತಿ ಇಂದುಮತಿಯವರ ಜೋಳದ ರೊಟ್ಟಿ ಶ್ರೀ ರಾಘವೇಂದ್ರರ ಖಡಕ್ ಚಾಯ್ ಟೀ ಚಪಾತಿ ಪರೋಟ ಪುರಿ ಕೆನೆಹಾಲು ಮೊಸರು ಅನ್ನದಲ್ಲಿ ಅದೆಂಥ ರುಚಿ ಇಟ್ಟನೋ ಆ ದೇವರು ಇಂದುಮತಿಯರ ಹಾಡಲ್ಲಿ ನೀಳಾದ ತುರುಬು ಜಡೆ ಮತ್ಸ್ಯ ಪ್ರಿಯರಿಗೆ ರುಚಿಕರ ಮಸಾಲೆ ಬಾಂಗಡೆ ಗಣಿತದ ಜೊತೆಗೆ ಸಾಮರ್ಥ್ಯಗಳ ಲಗತ್ತು ಖಜಾನೆ ವ್ಯಕ್ತಿ ಸರೋಜರ ಗಣಿತದ ಗಮ್ಮತ್ತು ಕನ್ನಡ ಎನೆ ಮನ ಮಿಡಿತದ ತನು ತುಡಿತದ ಗಾಯತ್ರಿ ಅಂಬಿಗರ ಕನ್ನಡ ವಿಷಯದಿ ಕರ್ಣ ತಂಪಾತದ ಏನ ಬಣ್ಣಿಸಲಿ ಸೀರೆಯುಟ್ಟ ನೀರೆಯರ ಸೊಬಗ ತಾಯಿಯಾಗಿ ತಂಗಿಯಾಗಿ ಮಗಳಾಗಿ ಮಡದಿಯಾಗಿ ಸೊಬಗು ಈ ಭುವಿಗ ಹೇಮಂತನ ಆಗಸದಿ ಬಿದಿಗೆಯ ರೇಖಾಚಂದ್ರ ನೇಪಥ್ಯಕ್ಕೆ ಸರಿಯಲಿ 24ರ ಸಿಹಿ ಕಹಿಗಳ ಸಾಂದ್ರ ಹೇ ದೇವಾ ಕರುಣಿಸೋ ಸುಖ ಶಾಂತಿ ಈ ಜಗಕ ಆರೋಗ್ಯ ಐಶ್ವರ್ಯ ಕರುಣಿಸೋ ಜನ ಮನಕ ಧನ್ಯವಾದಗಳು.